ಇದು ಎಂತಹ ಕಾಡಿನ ಒಂದು ಕತೆ ಅಂದ್ರೆ ಆ ಕಾಡಿನ ರಾಜ ಅದರ ಕಾಡಿನ ಪ್ರಾಣಿಗಳನ್ನ ಕಾಪಾಡೋದನ್ನ ಬಿಟ್ಟು ಅದನ್ನ ಬೇಟೆಯಾಡಿ ಸಾಯಿಸಿ ತಿಂತಿತ್ತು. ಆದ್ರೆ ಈಗ ಅದ್ರ ಕೈಯಲ್ಲಿ ಬೇಟೆ ಆಡಕ್ಕೆ ಆಗೋದಿಲ್ಲ. ಆರೋಗ್ಯ ಮತ್ತು ವಯಸ್ಸಾಗಿರೋಂತ ಕಾರಣ ಈಗ ನನಗೆ ಬೇಟೆ ಆಡೋಕ್ಕಾಗ್ತಾ ಇಲ್ಲ. ಈಗ ಯುಕ್ತಿಯಿಂದ ಮಾತ್ರ ಬೇಟೆ ಆಡಬೇಕಾಗುತ್ತೆ. ಆಗ ಒಂದು ಮೊಳನ ನೋಡಿ ಅವನು ಈಗಂತಾನೆ, ಏ ಮೊಲ, ಚಾಕ್ಲೇಟ್ ತಿಂತೀಯಾ? ಏ ಭಯ ಪಡ್ಬೇಡ, ನಾನ್ ನಿನ್ನ ಹೊಡೆಯೋದಿಲ್ಲ. ನಾನ್ ನಿಮ್ ತಂದೆ ಸ್ನೇಹಿತ. ನೀವು ನಮ್ಮ ತಂದೆ ಸ್ನೇಹಿತನ ಅಂಕಲ್? ನಾವಿಬ್ರು ತುಂಬಾ ಒಳ್ಳೆ ಸ್ನೇಹಿತರು. ಅಂಕಲ್, ನೀವು ನಮ್ಮ ಅಪ್ಪನಿಗೆ ಎಷ್ಟು ದಿನದ ಮುಂಚೆ ಸಿಕ್ಕಿದ್ರಿ? ನೆನ್ನೆನೆ ಸಿಕ್ಕಿದ್ರಿ ನಾವಿಬ್ರು, ಮತ್ತೆ ಜೊತೆಗೆ ಊಟನೂ ಮಾಡಿದ್ವಿ. ಅಂಕಲ್, ಬೆಳಗ್ಗೆ ನಾನೇನ ಸಿಕ್ಕಿದ್ದು ನಿಮ್ಗೆ? ನಮ್ಮ ಅಪ್ಪ ಸತ್ತು 10 ವರ್ಷ ಆಯಿತು. ಅದು ಹಾಗಾದ್ರೆ ನೀನು ಗಿರಿಧಾರಿ ಮಗ ಅಲ್ವಾ? ಅಂಕಲ್, ನನಗ್ ಗೊತ್ತು ನೀವು ಸುಳ್ಳು ಹೇಳಿ ನನ್ನನ್ನ ನಿಮ್ ಹತ್ರ ಕರ್ಸಿ ನನ್ನ ಬೇಟಾಡ್ಬೇಕು ಅನ್ಕೊಂಡಿದ್ದೀರಾ. ಆದ್ರೆ ನಾನು ನಿಮ್ಗೆ ಸಿಕ್ಕೋ ಅಂತವನು ಅಲ್ಲ. ಹಂಗಂತೇಳಿ ಆ ಮೊಳ ಅಲ್ಲಿಂದ ಓಡೋಗ್ಬಿಡುತ್ತೆ. ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ನಾನೀಗ ಮೊಲನೂ ಸಹ ಹಿಡಿಯೋಕ್ಕಾಗ್ತಾ ಇಲ್ಲ. ಒಂದ್ ವೇಳೆ ಹೀಗೆ ಆಗ್ತಾ ಇದ್ರೆ ನಾನು ಹಸುವಿನಿಂದನೇ ಸಾಯ್ತೀನಿ. ಮೈ ಹುಷಾರಿಲ್ದೆ ಚಿಕಿತ್ಸೆಗೋಸ್ಕರ ಅವನು ಡಾಕ್ಟರ್ನ ಅದರ ಮನೆಗೆ ಅಂತಾನೆ ಕರ್ಸಿರ್ತಾನೆ. ಮಹಾರಾಜ್, ಒಂದ್ ವೇಳೆ ನೀವು ಬೇಗ ಸರಿ ಹೋಗ್ಬೇಕಂದ್ರೆ ಆಗೊಂದು ಕೆಲಸ ಮಾಡ್ಬೇಕಾಗುತ್ತೆ. ಏನ್ ಕೆಲ್ಸ? ಬೇಗ ಹೇಳು. ಇಲ್ಲಿವರೆಗೂ ನೀವು ದಿನ ಬೇರೆ ಬೇರೆ ಪ್ರಾಣಿಗಳನ್ನ ತಿಂತಾ ಇದ್ರಿ, ಆದ್ರೆ ಈಗ ನೀವು ಒಂದೇ ಪ್ರಾಣಿಯನ್ನ ಮಾತ್ರ ತಿನ್ಬೇಕು. ಏನ್ ಹಾಗಂದ್ರೆ? ಆದ್ರೆ ಬೆಳಗ್ಗೆ ಯಾವ ಪ್ರಾಣಿಯನ್ನ ತಿಂದ್ರೋ ರಾತ್ರಿವರೆಗೂ ಅದೇ ಜಾತಿ ಪ್ರಾಣಿಯನ್ನ ತಿನ್ಬೇಕಾಗುತ್ತೆ. ಆದ್ರೆ ಬೇರೆ ದಿನ ಬೇರೆ ಪ್ರಾಣಿಯನ್ನ ಬೇಟೆಯಾಡಿ ತಿನ್ಬಹುದಲ್ವಾ? ಆದ್ರೆ ಆ ದಿನ ಕೇವಲ ಆ ಪ್ರಾಣಿಯನ್ನೇ ಮಾತ್ರ ತಿನ್ಬೇಕು. ಆಗ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಹಾಗಂತ ಹೇಳಿ ಅವ್ರಿಗೆ ಕೊಡ್ಬೇಕಾಗಿರೋ ಮದ್ದನ್ನು ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ಡಾಕ್ಟರ್. ಆಗ ಶೇರ್ ಸಿಂಗ್ ಒಂದು ಜಿಂಕೆಯನ್ನು ನೋಡ್ತಾನೆ. ಇವತ್ತು ಈ ಜಿಂಕೆ ಬೇಟೆಗೆ ಸಿಕ್ಕಿದ್ರೆ ತುಂಬಾ ಮಜಾ ಬರುತ್ತೆ. ಶೇರ್ ಸಿಂಗ್ ಅದ್ರ ಹತ್ರ ಹೀಗಂತ ಹೇಳ್ತಾನೆ, ಏ ಜಿಂಕೆ, ಸ್ವಲ್ಪ ಈ ಕಡೆ ಬಾ. ನನಗೆ ನಿನ್ನ ಹತ್ರ ತುಂಬಾ ಮುಖ್ಯವಾದ ಕೆಲಸ ಇದೆ. ನಾನು ನಿನಗೆ ಸಿಗಾಕೊಳ್ಳೋನು ಅಲ್ಲ ಶೇರ್ ಸಿಂಗ್. ನನಗ್ ಗೊತ್ತು, ನೀನ್ ಇದೇ ರೀತಿ ಪ್ರಾಣಿಗಳನ್ನ ನಿನ್ನ ಹತ್ರ ಕರ್ಕೊಂಡು ತಿಂದ್ಬಿಡ್ತೀಯ. ಅದು ಶೇರ್ ಸಿಂಗಿನ ಬಲೆಗೆ ಸಿಕ್ಕಾಕೊಳ್ಳೋದಿಲ್ಲ. ಆಗ ಶೇರ್ ಸಿಂಗ್ ಈಗಂತ ಯೋಚನೆ ಮಾಡ್ತಾನೆ, ಈಗ ನನ್ಗೆ ಯಾವ ಪ್ರಾಣಿನೂ ಹಿಡಿಯಕ್ಕಾಗಲ್ಲ. ಏನ್ ಮಾಡೋದು, ಏನು ಅರ್ಥನೇ ಆಗ್ತಾ ಇಲ್ವಲ್ಲ. ಆಗ ಅದೇ ಸಮಯದಲ್ಲಿ ಅವನಿಗೆ ನರಿಯ ಬಗ್ಗೆ ಯೋಚನೆ ಬರುತ್ತೆ. ಆಗ ನರಿನ ಮನೆಗೆ ಕರೀತಾನೆ. ಹೇಳಿ ಮಹಾರಾಜ್, ನನ್ನನ್ನು ಯಾಕೆ ಕರೆದ್ರಿ? ಲೋ ನರಿ, ನನ್ಗೀಗ ವಯಸ್ಸಾಗಿದೆ. ಯೋಚನೆ ಮಾಡ್ತಾ ಇದ್ದೀನಿ ಒಬ್ಬ ಬುದ್ಧಿವಂತನಿಗೆ ಈ ರಾಜ್ಯವನ್ನ ಬಿಟ್ಕೊಡ್ಲಿ ಅಂತ. ನನ್ನ ನಂತರ ನೀನು ಈ ರಾಜ್ಯವನ್ನ ಆಳ್ಬೇಕು ಅನ್ಕೊಂಡಿದೀಯಾ? ಶೇರ್ ಸಿಂಗಿನ ಬಾಯಿಂದ ಈ ಮಾತನ್ನು ಕೇಳಿದ ತಕ್ಷಣ ನರಿಗೆ ಹಂಗೆ ಕಿವಿ ನಿಂತ್ಕೊಂಡ್ಬಿಡುತ್ತೆ. ಯಾಕಿಲ್ಲ, ಒಂದ್ ವೇಳೆ ಅವಕಾಶ ಸಿಕ್ಕಿದ್ರೆ ನಾನು ಖಂಡಿತ ಈ ಕಾಡನ್ನ ಆಳ್ವಿಕೆ ಮಾಡ್ತೀನಿ. ಆದ್ರೆ ಅದಕ್ಕಾಗಿ ನೀನು ಪರೀಕ್ಷೆಗೊಳಗಬೇಕಾಗುತ್ತೆ. ಪರೀಕ್ಷಾ? ಯಾವ ರೀತಿ ಪರೀಕ್ಷೆ ಮಹಾರಾಜ್? ಬರುವಂತ ಕೆಲವು ದಿನಗಳವರೆಗೆ ನೀನು ಪ್ರತಿದಿನ ನನಗೆ 3 ಪ್ರಾಣಿನ ತಂದು ಕೊಡ್ಬೇಕಾಗುತ್ತೆ. ಆದ್ರೆ ನೆನ್ಪಿರ್ಲಿ, ಆ 3 ಪ್ರಾಣಿಗಳು ಒಂದೇ ಜಾತಿಯದ್ದಾಗಿರ್ಬೇಕಾಗುತ್ತೆ. ಸಿಂಹಾಸನದಕ್ಕೋಸ್ಕರ ರಾಜ ಏನ್ ಹೇಳಿದ್ರು ತಲೆ ಅಲ್ಲಾಡ್ಸತ್ತೆ. ಆಮೇಲೆ ಮಾರನೇ ದಿನದಿಂದನೇ ಅದರ ಕೆಲಸ ಶುರು ಮಾಡತ್ತೆ. ಒಂದಿನ 3 ಹಸುಗಳು ನಿಂತಿರೋದನ್ನ ನೋಡುತ್ತೆ. ಕುರ್ಚಿಗಾಗಿ ದೊಡ್ಡವರು ಜನಗಳನ್ನ ಮೂರ್ಖರನ್ನಾಗಿ ಮಾಡ್ತಾರೆ. ಮತ್ತೆ ನಾನ್ ಸಹ ಸುಳ್ಳು ಹೇಳಿ ಈ ಹಸುಗಳನ್ನ ಶೇರ್ ಸಿಂಗ್ಗೆ ಊಟ ಮಾಡುವಲ್ಲ, ಇದರಲ್ಲಿ ತಪ್ಪೇನಿದೆ? ಅಸಲಿಗೆ ನನಗೂ ಸಹ ಕುರ್ಚಿ ಸಿಗಲಿದೆ. ಅವ್ರ ಹತ್ರ ಹೋಗಿ ಕುರಿ ಅಣ್ಣ ಈಗಂತ ಹೇಳ್ತಾನೆ, ಅರೆ ಹಸುಗಳ, ಇವತ್ ನಿಮ್ಮ ಅದೃಷ್ಟ ತೆರ್ಕೊಳ್ತು. ಗೊತ್ತಾ, ನಿಮ್ 3 ಜನರನ್ನ ಶೇರ್ ಸಿಂಗ್ ಕರೆದಿದ್ದಾರೆ. ಶೇರ್ ಸಿಂಗ್ ನಮ್ಮನೆ ಕರೆದ್ರ? ಏಕೆ? ಯಾಕಂದ್ರೆ ನಿಮ್ಮ 3 ಜನರಲ್ಲಿ ಯಾರಾದ್ರೂ ಒಬ್ಬರನ್ನ ಅವರ ಮಂತ್ರಿ ಮಾಡ್ತಾರಂತೆ. ಏನು, ನೇ ನಿಜ ಹೇಳ್ತಾ ಇದೀಯೋ? ತಾಯಣೆ, ನಾನು ಯಾವತ್ತೂ ಸುಳ್ಳೇ ಹೇಳೋದಿಲ್ಲ. ಪಾಪ ಅವರು ಅವ್ನು ಹೇಳಿದ್ದನ್ ಎಲ್ಲ ನಂಬಿಡ್ತಾರೆ. ಮಹಾರಾಜರನ್ನ ಭೇಟಿ ಹೋಗೋಕೆ ನಾವ್ ಯಾವಾಗ ಹೋಗ್ಬೇಕು? 3 ಜನರು ಬೇರೆ ಬೇರೆ ಸಮಯದಲ್ಲಿ ಹೋಗ್ಬೇಕು. ಒಬ್ರು ಬೆಳಗ್ಗೆ, ಮತ್ತೊಬ್ರು ಮಧ್ಯಾಹ್ನ, ಇನ್ನೊಬ್ರು ಸಂಜೆ ಹೋಗ್ಬೇಕಾಗುತ್ತೆ. ಮಂತ್ರಿ ಆಗ್ಬೇಕು ಅನ್ನುವ ಒಂದು ದುರಾಸೆಯಿಂದ ಅವರು ಬೇರೆ ಬೇರೆ ಸಮಯದಲ್ಲಿ ರಾಜನನ್ನ ಹೋಗಿ ಭೇಟಿ ಮಾಡ್ತಾರೆ. ಆಗ ಶೇರ್ ಸಿಂಗ್ ಒಬ್ಬೊಬ್ಬರನ್ನೇ ಬೇಟೆಯಾಡಿ ತಿಂದ್ಬಿಡ್ತಾನೆ. ಇದೇ ರೀತಿ ಆ ನರಿ ಯಾವಾಗ್ಲೂ ಒಂದೊಂದು ಜಂತುವನ್ನು ಕರ್ಕೊಂಡು ಹೋಗಿ ಬಲಿ ಕೊಡ್ತಾ ಇತ್ತು. ರಾಜ ಅದನ್ನ ಬೇಟೆಯಾಡಿ ತಿಂತಿದ್ದ. ಹಿಂಗೆ ಸ್ವಲ್ಪ ದಿನ ಕಳೆದು ಹೋಗತ್ತೆ.
ಒಂದಿನ ಕುರಿಗಳು 3 ಮೇಯ್ತಾ ಇರ್ತವೆ. ಇವತ್ತು ಈ 3 ಮೇಕೆಗಳನ್ನು ಟಾರ್ಗೆಟ್ ಮಾಡ್ತೀನಿ. ಆಗ ನರಿ ಆ 3 ಕುರಿಗಳ ಹತ್ರ ಬಂದು, ನೀವು ಅದೇ 3 ಮೇಕೆಗಳ ಯಾರನ್ನ ರಾಜ ಶೇರ್ ಸಿಂಗ್ ದಿನಾ ಹೊಗಳ್ತಾ ಇರ್ತಾರೆ. ಏನು ರಾಜ ನಮ್ಮನ್ನ ಹೊಗಳ್ತಿದಾರಾ? ಕೇವಲ ಹೊಗಳೋದೇ ಅಲ್ಲ, ಅವರು ನಿಮ್ಮ 3 ಜನರಲ್ಲಿ ಯಾರಾದ್ರೊಬ್ಬರನ್ನ ಅವರ ಮಂತ್ರಿ ಮಾಡ್ಕೊಳ್ತಾರಂತೆ. ನೀನ್ ಹೇಳ್ತಿರೋದೇನು ನಿಜಾನಾ? ತಾಯಣಿ, ನಾನ್ ಯಾವತ್ತು ಸುಳ್ಳೇ ಹೇಳುದಿಲ್ಲ. ಶೇರ್ ಸಿಂಗ್ ನ ನೋಡಕ್ಕೆ ಯಾವಾಗ ಹೋಗ್ಬೇಕು? 3 ಬೇರೆ ಬೇರೆ ಸಮಯದಲ್ಲಿ ಹೋಗ್ಬೇಕು. ಒಬ್ರು ಬೆಳಿಗ್ಗೆ, ಒಬ್ರು ಮಧ್ಯಾಹ್ನ, ಇನ್ನೊಬ್ರು ಸಂಜೆ. ಆದ್ರೆ ಸರಿ, ನಾಳೆ ಬೆಳಗ್ಗೆನೆ ನಾನ್ ಹೋಗಿ ಭೇಟಿ ಮಾಡ್ತೀನಿ. ನಾಳೆ ಮಧ್ಯಾಹ್ನ ನಾನ್ ಹೋಗ್ತೀನಿ, ಸಾಯಂಕಾಲ ನಾನು ರಾಜನನ್ನು ಭೇಟಿ ಮಾಡ್ತೀನಿ. 3 ಎಷ್ಟು ಖುಷಿ ಆಗ್ತಾ ಇದ್ದಾರೆ. ಆದ್ರೆ ಇವ್ರಿಗೆ ಗೊತ್ತಿಲ್ಲ ನಾಳೆ ಇವರು ಸಾವನ ಭೇಟಿ ಆಗ್ತಾರೆ ಅಂತ. ಆಮೇಲೆ ಆ ನರಿ ತುಂಬಾ ಸಂತೋಷದಿಂದ ಅಲ್ಲಿಂದ ಹೋಗ್ಬಿಡುತ್ತೆ. ರಾಣಿ, ಆ ನರಿ ನಮ್ಮನ್ನ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದೆ. ಅದರ ಮಾತಿಗೆ ನಾವು ಬಲಿ ಆಗ್ತೀವಿ ಅನ್ಕೊಂಡಿದೆ. ಆದ್ರೆ ಅದಕ್ಕೆ ಗೊತ್ತಿಲ್ಲ ಅದರ ಡ್ಯಾಡ್ ನಾವು ಅಂತ. ಮಹಾರಾಜ್, ಇವತ್ತು ನಾನು ನಿಮಗೆ ಸಂತೋಷದ ಸುದ್ದಿಯನ್ನು ತಂದಿದ್ದೀನಿ. ಸಂತೋಷದ ಸುದ್ದಿ? ಬೇಗ ಹೇಳು. ಮಹಾರಾಜ್, ಇಲ್ಲಿವರೆಗೂ ನೀವು ತುಂಬಾನೇ ಮಾಂಸ ತಿಂದಿದ್ದೀರಾ. ಆದ್ರೆ ನಾಳೆ ನಿಮಗೆ ಬೇರೆ ಮಾಂಸವನ್ನ ತಿನ್ನಿಸ್ತೀನಿ. ಬೇರೆ ಮಾಂಸ? ನಾಳೆ ನಿಮಗೆ ಮೇಕೆಯನ್ನ ತಿನ್ನಿಸ್ತಾ ಇದ್ದೀನಿ. ವಾಹ್, ಮೇಕೆ ತಿನ್ನೋದ್ರಿಂದ ನಾನು ಬೇಗ ಸರಿ ಹೋಗ್ತೀನಿ. ಮತ್ತೆ ಸರಿ ಹೋಗ್ತಿದ್ದಂಗೆ ನೀವು ನನ್ನ ಮಂತ್ರಿ ಮಾಡೋದನ್ನ ಮರಿಬಾರ್ದು. ಯಾಕಿಲ್ಲ. ಮಾರನೇ ದಿನ ಬೆಳಗ್ಗೆನೆ ರಾಣಿ ರಾಜನನ್ನು ಭೇಟಿ ಮಾಡಕ್ಕೆ ಹೋಗ್ತಾಳೆ. ಮಹಾರಾಜರಿಗೆ ಜೈ ಹೋ. ಮಹಾರಾಜ, ನರಿ ಹೇಳಿದ್ರು ನೀವು ನನ್ನ ಮಂತ್ರಿ ಮಾಡ್ತೀರಿ ಅಂತ. ನನ್ನ ಹತ್ರ ಬಾ, ನಾನಿನ್ನ ತಪ್ಕೊಂಡು ಒಂದು ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಗ ರಾಣಿ ರಾಜನ ಹತ್ರ ಈಗಂತ ಹೇಳುತ್ತೆ, ಮಹಾರಾಜ, ನೀವು ನನ್ನ ಮಂತ್ರಿಯನ್ನು ಮಾಡೋದಕ್ಕೆ ಕರೆದಿಲ್ಲ. ನೀವು ನನ್ನನ್ನ ಬೇಟೆಯಾಡಿ ತಿನ್ಬೇಕು ಅನ್ಕೊಂಡಿದ್ದೀರಾ. ಅದಕ್ಕೆ ಅವನು ನನ್ನೆಲ್ಲ ಕಳ್ಸಿದಾನೆ. ಮೇಕೆಯ ಮಾತು ಕೇಳಿ ರಾಜನಿಗೆ ಸ್ವಲ್ಪ ಶಾಕ್ ಆಗತ್ತೆ. ಹೌದು, ನನಗೆ ಎಲ್ಲ ಗೊತ್ತಿದೆ. ಬೇಗ ನೀವು ಸಾಯಿಸಿ ತಿನ್ನಿ. ಆದ್ರೆ ನಿಮಗೊಂದು ಸಮಸ್ಯೆ ಆಗತ್ತೆ ಗೊತ್ತಾ? ನನ್ನ ಪ್ರಾಣಕ್ಕೆ ಅಪಾಯನ? ಅದೇಗ್ ಸಾಧ್ಯ? ಈ ನಡುವೆ ನನಗೆ ಒಂದು ಭಯಂಕರವಾದ ವ್ಯಾಧಿ ಬಂತು. ಅದು ತುಂಬಾನೇ ಭಯಂಕರವಾದದ್ದು. ನೀವು ನನ್ನನ್ನು ತಿಂದ್ರೆ ವ್ಯಾಧಿ ನಿಮ್ಗೂ ಬರುತ್ತೆ ಹಂಗಂತ ಆ ರಾಜನ ಹತ್ರ ಹೇಳುತ್ತೆ. ನನ್ನ ಆರೋಗ್ಯ ಕೆಡಿಸ್ಕೊಳ್ಳೋಕ್ ಇಷ್ಟ ಇಲ್ಲ ಮೇಕೆ, ನೀನು ಹೋಗ್ಬೋದು. ಆದ್ರೆ ಆ ಮೇಕೆ ಹೋಗಕ್ಕಿಂತ ಮುಂಚೆ ಹೀಗಂತ ಹೇಳ್ಬಿಟ್ಟು ಹೋಗುತ್ತೆ, ಮಹಾರಾಜ, ನಿಮ್ಮ ವ್ಯಾಧಿಗೆ ನನ್ನ ಹತ್ರ ಚಿಕಿತ್ಸೆ ಇದೆ. ಆದ್ರೆ ನಾನು ನಿಮ್ಗೆ ಅದರ ಬಗ್ಗೆ ನಾಳೆ ಹೇಳ್ತೀನಿ ಹಂಗಂತ ಹೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಪ್ಯಾರಿ ರಾಜನನ್ನು ನೋಡಕ್ಕೆ ಬರ್ತಾಳೆ. ಮಹಾರಾಜ್ಗೆ ಜೈ ಹೋ. ಹೇಳಿ ಮಹಾರಾಜ, ನಾನ್ ನಿಮಗೆ ಹೇಗೆ ಸಹಾಯ ಮಾಡಲಿ? ನಿನಗೂ ಗೊತ್ತಾ ನಾನ್ ನಿನ್ನ ಇಲ್ಲಿಗೆ ಯಾಕೆ ಕರೆದಿದ್ದೀನಿ ಅಂತ? ಹಾ ಮಹಾರಾಜ, ನೀವು ನನ್ನ ತಿನ್ಬೇಕನ್ಕೊಟ್ಟಿದ್ದೀರಾ. ಆದ್ರೂ ಸಹ ನೀನ್ ಇಲ್ಲಿಗೆ ಬಂದ? ಹಾ, ಆದ್ರೆ ನೀವ್ ನನ್ನ ಸಾಯಿಸಕ್ಕಾಗೋದಿಲ್ಲ. ನಾನ್ ನಿನ್ನ ಹೊಡಿಯೋಕ್ಕಾಗಲ್ವಾ? ಹೇಗೆ? ನನ್ನ ಜಾತಕದಲ್ಲೇ ಬರೆದಿದೆ, ನನ್ನನ್ನು ಯಾರಾದ್ರೂ ಸಾಯಿಸ್ಕೊಂಡ್ ತಿಂದ್ರೆ ಅವರಿಗೆ ಸಾವು ಗ್ಯಾರಂಟಿ ಅಂತ. ಅದನ್ ಕೇಳಿಸ್ಕೊಂಡು ಶೇರ್ ಸಿಂಗ್ ತುಂಬಾ ಭಯ ಪಡ್ತಾನೆ. ನೀನು ಶಾಪಕ್ಕೊಳಗಾಗದ ಮೇಕೆನ? ಸರಿ ಮಹಾರಾಜ, ನಾನ್ ನಿನ್ನ ಸಾಯಿಸಲ್ಲ, ನೀನು ಹೋಗ್ಬೋದು. ಹಂಗಂತ ಹೇಳಿ ಪ್ಯಾರಿ ಕೂಡ ಅಲ್ಲಿಂದ ಹೋಗ್ತಾಳೆ. ಅದು ಕೂಡ ಹೋಗುವಾಗ ಶೇರ್ ಸಿಂಗ್ ಹತ್ರ ಹೀಗಂತ ಹೇಳತ್ತೆ, ಮಹಾರಾಜ, ನಿನ್ನ ಅನಾರೋಗ್ಯಕ್ಕೆ ನನ್ನ ಹತ್ರ ಚಿಕಿತ್ಸೆ ಇದೆ. ಅದೇನಂತ ನಾಳೆ ಹೇಳ್ತೀನಿ ನಿಂಗೆ. ಅವರಿಬ್ರು ಹೋಗ್ತಾ ಹೋಗ್ತಾ ಅದೇ ಮಾತನ್ನ ಹೇಳಿ ಹೋಗಿರ್ತಾರೆ. ಅದಕ್ಕೆ ರಾಜ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ. 2 ಮೇಕೆಗಳು ಹೋಗ್ತಾ ಹೋಗ್ತಾ ಒಂದೇ ಮಾತನ್ನ ಹೇಳ್ಬಿಟ್ಟು ಹೋದ್ರು. ಅಸಲಿಗೆ ಮಾಂಜರ ಅಂದ್ರೆ ಏನು? ರಾತ್ರಿ ಸಮಯದಲ್ಲಿ ದುಲ್ಹಾರಿ ಶೇರ್ ಸಿಂಗ್ ಹತ್ರ ಬರ್ತಾಳೆ. ಮಹಾರಾಜ, ನನ್ನನ್ನ ಬೇಗ ಸಾಯಿಸ್ಬಿಡಿ, ಇಲ್ಲ ಅಂದ್ರೆ ನಿಮ್ಗೆ ದೊಡ್ಡ ಪ್ರಮಾದ ಇದೆ. ಹೆಂಗಾದ್ರೂ ಸಾಯ್ಬೇಕು ಅಂತ ಅನ್ಕೋತಿರುವ ಈ ಮೇಕೆನ ನೋಡಿ ರಾಜಗೆ ಆಶ್ಚರ್ಯ ಆಗುತ್ತೆ. ಜನ ನನ್ನ ಹತ್ರ ಜೀವ ಭಿಕ್ಷೆ ಕೇಳ್ತಾರೆ, ಮತ್ತೆ ಈ ಮೇಕೆ ಸಾಯ್ಬೇಕು ಅಂತ ಬಯಸ್ತಾ ಇದೆಯಲ್ಲ, ಅಸಲಿಗೆ ಏನಿದು? ಮಹಾರಾಜ, ನನಗೂ ಬೇಗ ಒಳ್ಳೇದನ್ನ ಮಾಡಿ, ದಯವಿಟ್ಟು ನನ್ನ ಬೇಗ ಸಾಯಿಸಿ ತಿನ್ಬಿಡಿ. ಬೇಗ ಬೇಗ ನನ್ನ ಸಾಯಿಸಿ ತಿನ್ಬೇಡಿ. ಏ ಮೇಕೆ, ನೀನ್ ಸಾಯೋದಕ್ಕೆ ಇಷ್ಟೊಂದು ಆಸೆ ಯಾಕೆ ಪಡ್ತಾ ಇದೀಯಾ? ಅಸಲಿಗೆ ವಿಷಯ ಏನು? ಮಹಾರಾಜ, ನನಗೊಬ್ಬ ಮಹರ್ಷಿ ಹೇಳಿದ್ರು, ಯಾವ ಪ್ರಾಣಿ ನಿನ್ನ ಸಾಯಿಸಿ ತಿನ್ನುತ್ತೋ ಬರೋ ಜನ್ಮದಲ್ಲಿ ನೀನು ಅದೇ ಪ್ರಾಣಿಯಾಗಿ ಹುಟ್ತೀಯಾ ಅಂತ. ಅಂದ್ರೆ ಮುಂದಿನ ಜನ್ಮದಲ್ಲಿ ನೀನು ಸಿಂಹ ಆಗ್ತೀಯಾ? ನನ್ನನ್ನ ಸಾಯಿಸುವ ಆ ಜಂತು
ನನ್ನಂಗೆ ಹುಟ್ಟತ್ತೆ ಅಂತ ಹೇಳಿದ್ರು. ಮತ್ತೆ ನಾನು ಮೇಕೆ ಆಗ್ತೀನಾ? ಹಾ ಹೌದು ಮಹಾರಾಜ. ಹಾಗಾದ್ರೆ ನಾನ್ ನಿನ್ನ ಸಾಯಿಸಲ್ಲ, ಯಾಕಂದ್ರೆ ಮುಂದಿನ ಜನ್ಮದಲ್ಲಿ ನಾನ್ ಮೇಕೆ ಆಗೋಕ್ ಬಯಸೋದಿಲ್ಲ. ಹಾಗಾದ್ರೆ ನಾನು ಹೋಗ್ಬೇಕಾ? ಹಾ ಹೋಗು. ಈ ಸಾರಿ ದುಲ್ಹಾರಿ ಹೋಗುವಾಗ ಕೂಡ ಅದೇ ಮಾತನ್ನು ಹೇಳುತ್ತೆ. ಮಹಾರಾಜ, ನಿನ್ನ ಈ ಅನಾರೋಗ್ಯಕ್ಕೆ ಚಿಕಿತ್ಸೆ ನನ್ನ ಹತ್ರ ಇದೆ, ಆದ್ರೆ ಅದೇನು ಅಂತ ನಾನ್ ನಿಂಗೆ ನಾಳೆ ಹೇಳ್ತೀನಿ. ಈ ಮೇಕೆ ಸಹ ಹೋಗ್ತಾ ಹೋಗ್ತಾ ಅದೇ ಮಾತನ್ನ ಹೇಳ್ಬಿಟ್ಟೋಯ್ತು. ಅಸಲಿಗೆ ವಿಷಯ ಏನು? ಮಾರನೇ ದಿನ ಆ ಶೇರ್ ಸಿಂಗ್ ಇವ್ ಮೂವರಿಗೋಸ್ಕರ ವೇಟ್ ಮಾಡ್ತಿರ್ತಾನೆ. ಸ್ವಲ್ಪ ತಾದ ನಂತರ ಅವ್ರ ಮೂವರು ಬರ್ತಾರೆ. ನಾನ್ ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಹಾಗಾದ್ರೆ ಹೇಳಿ ಮೇಕೆಗಳೇ, ಅದು ಯಾವ ಚಿಕಿತ್ಸೆ? ಅದರಿಂದ ನಾನು ಸರಿ ಹೋಗೋದು? ನೋಡಿ ಮಹಾರಾಜ, ನಿಮ್ಮ ಆರೋಗ್ಯ ಸರಿ ಹೋಗ್ಬೇಕಂದ್ರೆ ನೀವು ತಿನ್ಬೇಕಾಗಿರೋದು ನಮ್ಮನ್ನಲ್ಲ, ನೀವು ಆ ನರಿ ಮಾಂಸವನ್ನು. ಹೌದು ಮಹಾರಾಜ, ನೀವು ಆ ನರಿ ಮಾಂಸವನ್ನು ತಿಂದ್ರೆ ಬೇಗ ಆರೋಗ್ಯವಾಗಿ ಬದಲಾಗ್ತೀರಾ, ಇಲ್ಲ ಅಂದ್ರೆ ನೀವು ಬೇಗ ಮೇಲೆ ಹೋಗ್ಬಿಡ್ತೀರಾ. ಇಲ್ಲ, ನಾನ್ ಸಾಯೋಕ್ ಬಯಸೋದಿಲ್ಲ. ನಾನಿವತ್ತೇ ತೋಳನ ಗೋವಿಂದ ಅನಿಸ್ಬಿಡ್ತೀನಿ. ಸರಿ ಮಹಾರಾಜ, ನಾವು ಹೋಗ್ ಬರ್ತೀವಿ. ಅವರು ತುಂಬಾ ಬುದ್ಧಿವಂತಿಕೆಯಿಂದ ರಾಜನನೇ ಮೋಸ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ಇನ್ನ ಆ ನರಿನ ಸಾವ್ಗೆ ಹತ್ರ ಮಾಡ್ತಾರೆ. ಆ ನರಿನ ಸಾಯಿಸಿ ತಿಂದಿದ ನಂತರ ಮಹಾರಾಜ ಅವ್ರ ಮೂವರ್ನ ಮಂತ್ರಿಯಾಗಿ ಬದಲಾಯಿಸ್ತಾನೆ. ಚಮೇಲಿ ಮಯೂಷಾರಿಲ್ದಿರುವ ಅವರ ಗಂಡನ ಬಳಿ ಕುತ್ಕೊಂಡಿರ್ತಾಳೆ. ಅಯ್ಯೋ ದೇವ್ರೆ, ನನ್ ಗಂಡನ್ಗೆ ಯಾಕಪ್ಪ ಎಷ್ಟು ಕಷ್ಟ? ಈ ರೋಗದಿಂದ ಅವ್ರಿಗೆ ವಿಮುಕ್ತಿ ಇಲ್ವಾ? ನೀನ್ ತೊಂದರೆ ತಗೋಬೇಡ ಚಮೇಲಿ, ನನ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ಬೇಡ. ಚಿಂತಿಸ್ದೆ ನಾನ್ ಹೇಗಿರಕ್ಕಾಗತ್ತೆ ಹೇಳಿ? ನಿಮ್ಗೇನಾದ್ರೂ ಆಗ್ಬಿಟ್ರೆ ನಾನು ಏನ್ ಮಾಡೋದು? ಔಷಧಿ ಇಲ್ಲ ಅಂದ್ರೆ ಅಷ್ಟೇ ರೀ. ಎಲ್ರೂ ಒಂದಿನ ಸಾಯಲೇಬೇಕು, ಆದ್ರೆ ನನ್ಗೋಸ್ಕರ ನೀನು ದಿನ ಸಾಯೋದು ನನ್ ನೋಡಕ್ ಆಗೋಲ್ಲ. ನಿಮ್ ಸೇವೆ ಮಾಡೋದ್ ನನ್ಗೇನು ಕಷ್ಟ ಇಲ್ಲ ರೀ, ನನಗದು ನಿಜವಾಗ್ಲೂ ಇಷ್ಟ. ನೀನ್ ಎಷ್ಟು ಬುದ್ಧಿವಂತೆ. ಸರಿ ರೀ, ನಾನು ಕೆಲ್ಸಕ್ಕೆ ಹೋಗ್ ಬರ್ತೀನಿ, ನೀವು ರೆಸ್ಟ್ ತಗೊಳ್ಳಿ. ಹಂಗಂತೇಳಿ ಚಮೇಲಿ ಅಲ್ಲಿಂದ ಕೆಲ್ಸಕ್ಕೆ ಹೋಗ್ಬಿಡ್ತಾಳೆ. ವ್ಯವಸಾಯಿ ಹತ್ರ ಅವಳು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾಳೆ. ಆ ದುಡ್ಡನ್ನೆಲ್ಲ ಗಂಡನ್ಗೋಸ್ಕರನೇ ಸಂಪಾದನೆ ಮಾಡ್ತಿದ್ಲು. ಅಯ್ಯ, ಇವತ್ ನಾನ್ ಸ್ವಲ್ಪ ಬೇಗ ಹೋಗ್ಬೋದಾ ಅಯ್ಯ? ನನ್ ಗಂಡನ್ಗೆ ಔಷಧಿ ತಗೊಂಡ್ ಹೋಗ್ಬೇಕು. ಹಾ ಚಮೇಲಿ, ತಗೋ, ಇದು ನಿನ್ನ ಇವತ್ತಿನ ಕೂಲಿ. ಜೇನ್ತುಪ್ಪವನ್ನು ದಿನ ವ್ಯವಸಾಯಿ ಅವಳಿಗೆ ಕೊಡ್ತಾ ಇದ್ದ. ಅದನ್ನೆತ್ಕೊಂಡೋಗಿ ಕರಡಿ ಹತ್ರ ಕೊಡ್ತಿದ್ಲು. ಕರಡಿ ಅದನ್ನ ಗಿಡಮೂಲಿಕೆಗಳ ಜೊತೆ ಮಿಕ್ಸ್ ಮಾಡಿ ಔಷಧಿಯನ್ನು ಕೊಡ್ತಿದ್ದ. ತಗೋ ಔಷಧಿ, ನಿನ್ನ ಗಂಡನಿಗೆ ಕುಡ್ಸು. ಧನ್ಯವಾದ ಕರಡಿ ಅಣ್ಣ. ಆಮೇಲೆ ಔಷಧಿಯನ್ನು ಎತ್ಕೊಂಡು ಅವರ ಗಂಡನ ಬಳಿ ಹೋಗ್ತಾಳೆ. ಏನು ಅಂದ್ರೆ, ತಗೊಳ್ಳಿ ಔಷಧಿ ನುಂಗಿ. ಚಮೇಲಿ ಔಷಧಿ ಕೊಡ್ತಿರುವ ಸಮಯದಲ್ಲಿ ಅಲ್ಲಿ ನೋಡ್ತಾಳೆ, ಅಲ್ಲಿ ಮನೆ ಒಳಗಡೆ ತುಂಬಾ ಆಹಾರ ಬಿದ್ದಿರುತ್ತೆ. ರೀ, ಈ ಆಹಾರ ಯಾರ್ ತಂದಿದ್ದು ರೀ? ನಾನೇ ತಗೊಬಂದೆ. ಅರೆ, ನೀವು ಹೋಗ್ಬಾರ್ದಂತ ನಾನು ಹೇಳ್ದೆ ಅಲ್ವಾ? ಮನೆ ಬಿಟ್ಟು ನೀವ್ ಯಾಕೆ ಹೋಗಿದ್ದು? ಅರೇ, ನೀನು ಪೂರ್ತಿ ದಿನ ತೋಟದಲ್ಲಿ ಶ್ರಮ ಪಡ್ತೀಯ, ನಾನಿನ್ಗೆ ಇಷ್ಟು ಸಹ ಸಹಾಯ ಮಾಡಕ್ಕಾಗಲ್ವಾ? ಅರೆ, ನಿಮ್ಗೆ ಇವಾಗ ಮೈಯುಷಾರಿಲ್ಲ ಅಲ್ವಾ? ನೀವು ಸರಿ ಹೋದ ನಂತರ ನೀವ್ ನನಗೆ ಸಹಾಯ ಮಾಡ್ಬೋದು. ಅವ್ರ ಗಂಡನ ಕಾಪಾಡೋದಕ್ಕೆ ತುಂಬಾನೇ ಕಷ್ಟ ಪಡ್ತಾಳೆ ಪಾಪ ಚಮೇಲಿ. ಕರಡಿ ಹತ್ರ ಔಷಧಿ ತರಣ ಅಂತ ಹೋಗ್ತಾಳೆ ಚಮೇಲಿ. ಕರಡಿಯನ್ನ ಇದನ್ನ ತಗೊಳ್ಳಿ, ನನ್ನ ಗಂಡನಗೋಸ್ಕರ ಬೇಗ ಔಷಧಿ ಮಾಡಿ ಕೊಡಿ ಅಣ್ಣ. ಕ್ಷಮಿಸ್ಬಿಡು ಚಮೇಲಿ, ಇವತ್ ನಾನು ನಿನಗೆ ಔಷಧಿ ಮಾಡಿ ಕೊಡಕ್ಕಾಗಲ್ಲ. ಅಯ್ಯೋ, ಯಾಕಣ್ಣ? ಯಾಕಂದ್ರೆ ಇವತ್ತು ನನ್ನ ಹತ್ರ ಆ ಗಿಡಮೂಲಿಕೆಗಳು ಇಲ್ಲ, ಯಾವ್ದ್ರಿಂದ ನಾನು ನಿನ್ ಗಂಡನ ಔಷಧಿ ಮಾಡ್ತೀನಿ. ಆದ್ರೆ ನಿಮಗೆ ಗೊತ್ತಲ್ವಾ ಅಣ್ಣ, ನೀವೇನಾದ್ರೂ ಔಷಧಿ ಮಾಡಿ ಕೊಟ್ಟಿಲ್ಲ ಅಂದ್ರೆ ನನ್ನ ಗಂಡ ಸತ್ತೋಗ್ಬಿಡ್ತಾರಂತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಣ್ಣ. ಸ್ವಲ್ಪ ಹೊತ್ತಿಗೆ ಮುಂಚೆ ನನಗೆ ಗಿಡಮೂಲಿಕೆ ತಂದ್ಕೊಡೋನ್ಗೆ ಒಂದು ಕ್ರೂರ ಪ್ರಾಣಿ ಕೊಂದುಬಿಟ್ಟಿದೆ. ಅರೇ, ಈಗ ಏನ್ ಮಾಡೋದು ಅರ್ಥ ಆಗ್ತಿಲ್ವೇ? ನನ್ನ ಗಂಡನ ಪರಿಸ್ಥಿತಿ ಏನಾಗತ್ತ ಅಣ್ಣ? ಕ್ಷಮಿಸ್ಬಿಡು ತಂಗಿ, ಈ ಸಮಯದಲ್ಲಿ ಆ ಭಯಾನಕ ಪ್ರದೇಶಕ್ಕೆ ಹೋಗೋಕೆ ಯಾರೂ ಒಪ್ಪಲ್ಲ. ತುಂಬಾ ಬೇಜಾರ್ ಪಡ್ತಾ ಚಮೇಲಿ ಅವರ ಮನೆಗೆ ಹೋಗ್ತಾ ಇರ್ತಾಳೆ. ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ ಅಲ್ವಾ? ನನ್ ಗಂಡನ್ಗೆ ಏನಾಗುತ್ತೋ ಏನೋ, ಔಷಧಿ ಇಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಏನಪ್ಪಾ? ಹಂಗಂತ ಯೋಚನೆ ಮಾಡ್ತಾ ಬೇಜಾರಾಗಿ ಮನೆಗೆ ಹೋಗ್ತಾ ಇರ್ತಾಳೆ. ಆಗ ಆಚೆ ಅವ್ರ ಗಂಡ ನಿಂತ್ಕೊಂಡು ಅವಳನ್ನ ನೋಡಿ ಕೇಳ್ತಾನೆ, ಏನಾಯ್ತು ಚಮೇಲಿ, ನೀನ್ಯಾಕೆ ಇಷ್ಟೊಂದು ಆತಂಕದಲ್ಲಿದೆಯಾ? ನಡೆದ ಎಲ್ಲ ವಿಷಯಗಳನ್ನು ಅವರ ಗಂಡನ ಹತ್ರ ಹೇಳ್ತಾಳೆ. ಅಲ್ಲಿ ಭಯಂಕರವಾದ ಜಂತುಗಳಿದೆ ಅಂತ ಯಾರು ಹೋಗೋದಕ್ಕೆ ಭಯ ಪಡ್ತಿದ್ದಾರೆ. ಅಲ್ಲಿಗೆ ನಾನೇ ಹೋಗೋಣ ಅಂತ ನಿರ್ಣಯ ತಗೊಂಡಿದ್ದೀನಿ ರೀ. ಬೇಡ ಚಮೇಲಿ, ನನ್ನ ಪ್ರಾಣ ಉಳಿಸೋದಕ್ಕೆ ನೀವು ಪ್ರಾಣ ಕೊಡೋದು ನನ್ಗಿಷ್ಟ ಇಲ್ಲ. ನಾನ್ ಹೋಗ್ಲೇಬೇಕು ರೀ, ನನ್ಗೇನು ಆಗೋದಿಲ್ಲ, ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಆದ್ರೆ ನಿನ್ಗೇನಾದ್ರೂ ಆದ್ರೆ? ಅರೇ, ನೀವೇನು ಯೋಚನೆ ಮಾಡ್ಬೇಡಿ ನನ್ ಬಗ್ಗೆ, ನಾನು ಭದ್ರವಾಗಿ ಬರ್ತೀನಿ. ಅದರ ಪ್ರಾಣನೂ ಲೆಕ್ಕ ಮಾಡ್ದೆ ಅದು ಗಂಡನನ್ನು ಕಾಪಾಡ್ಬೇಕಂತ ಅಲ್ಲಿಂದ ಹೋಗ್ಬಿಡುತ್ತೆ ಚಮೇಲಿ.
ಅರೆ ದೇವ್ರೆ, ಇದು ನೋಡಕ್ಕೇನೆ ತುಂಬಾ ಭಯಂಕರವಾಗಿದೆ. ಚಮೇಲಿಗೆ ಬೇಕಾದ ಮೂಲಿಕೆಗಳು ತುಂಬಾ ದೂರದಲ್ಲಿ ಅದಕ್ಕೆ ಕಾಣಿಸುತ್ತೆ, ಆದ್ರೆ ಅಲ್ಲಿ ಭಯಂಕರವಾದ ಜಂತುಗಳು ಕುತ್ಕೊಂಡಿರ್ತವೆ. ಅಯ್ಯೋ ದೇವ್ರೆ, ಈಗ ಏನ್ ಮಾಡ್ಲಿ? ಎಲ್ಲ ಔಷಧನೂ ಇದೆ, ಆದ್ರೆ ಅಲ್ಲಿ ಇಷ್ಟು ಭಯಂಕರವಾದ ಜಂತುಗಳು ಕೂತಿದೆ ಅಲ್ವಾ? ಹಂಗಂತ ಯೋಚನೆ ಮಾಡ್ತಿರುವ ಸಮಯದಲ್ಲಿನೇ ಅಲ್ಲಿಗೆ ಒಂದು ಹದ್ದು ಭಯಂಕರವಾಗಿ ಹಾರ್ಕೊಂಡು ಅಲ್ಲಿಗೆ ಬರುತ್ತೆ. ಸಾಕಷ್ಟು ದಿನದಿಂದ ಮೇಕೆ ತಿಂದೇ ಇಲ್ಲ, ಇವತ್ತು ತಿನ್ಬೋದು. ಅದು ಕೇಳಿಸ್ಕೊಂಡಿದ ತಕ್ಷಣ ಅದು ತುಂಬಾನೇ ಭಯ ಪಡುತ್ತೆ. ಅಯ್ಯೋ ದೇವ್ರೆ, ಈ ಹದ್ದು ಎಲ್ಲಿಂದ ಬಂತಪ್ಪ? ಮೇಕೆ ಇವತ್ತು ನಾನು ನಿನ್ನ ಕಿತ್ಕೊಂಡ್ ತಿಂತೀನಿ. ಅಯ್ಯೋ, ಈಗ ನನ್ಗೇನಾದ್ರೂ ಆಗ್ಬಿಟ್ರೆ ಆಮೇಲೆ ನನ್ ಗಂಡನ ಯಾರು ನೋಡ್ಕೋತಾರೆ? ಸಾವು ಮುಂದೆ ಇರೋದನ್ನ ನೋಡಿ ಏನಾದ್ರೂ ಮಾಡಕ್ಕೆ ಸಿದ್ಧವಾಗ್ತಾಳೆ ಚಮೇಲಿ. ನಾನು ನಿನಗಿಂತ ಬಲಶಾಲಿ, ಅದನ್ನ ನೀನ್ ಮರ್ತೋಗಿದ್ಯಾ ಅನ್ಸತ್ತೆ. ನಾನಿನ್ನ ತುಂಬಾ ಸುಲಭವಾಗಿ ಸಾಯಿಸ್ಬೋದು, ಯಾಕಂದ್ರೆ ಇದಕ್ಕೂ ಮುಂಚೆ ತುಂಬಾ ಮೇಕೆಗಳನ್ನ ನಾನು ಸಾಯಿಸಿದೀನಿ. ಆದ್ರೆ ನೀನು ನನ್ನ ಸಾಯಿಸಕ್ಕಾಗಲ್ಲ, ಯಾಕಂದ್ರೆ ನಾನು ನಿನಗಿಂತ ಶಕ್ತಿಶಾಲಿ. ನೀನು ಮಾಮೂಲಿ ಮೇಕೆ ಅಷ್ಟೇ, ನೀನ್ ನನಗಿಂತ ಶಕ್ತಿಶಾಲಿ ಹೇಗಾಗ್ತೀಯಾ? ನಮ್ಮಿಬ್ರಲ್ಲಿ ಯಾರು ಶಕ್ತಿಶಾಲಿ ಅಂತ ನೋಡ್ಬಿಡನ್ವಾ? ಹೇಳು. ಹೌದಾ, ಮತ್ತೆ ಆ ವಿಧಾನ ಯಾವುದು? ಅಲ್ಲಿ ಗಿಡಮೂಲಿಕೆಗಳಿವೆ, ಕಾಣಿಸ್ತಿದ್ಯಾ? ಹಾ. ಅದನ್ನ ಯಾರು ಹೋಗಿ ಫಸ್ಟ್ ತಗೊಂಡ್ ಬರ್ತಾರೋ ಅವರೇ ವಿನ್ನರ್. ಒಂದ್ ವೇಳೆ ನಾನ್ ಗೆದ್ಬಿಟ್ರೆ? ಹಂಗಾದ್ರೆ ನೀನ್ ನನ್ನನ್ನು ತಿನ್ಬೋದು. ಒಂದ್ ವೇಳೆ ನೀನು ಸೋತೋಗ್ಬಿಟ್ರೆ? ನೋಡು, ನನಗೆ ಯಾವುದೇ ಶಕ್ತಿ ಪರೀಕ್ಷೆ ಮಾಡಬೇಡ. ಪಾಪ ಹೊದ್ದು ಭಯ ಪಡ್ತಿದ್ದಾನೆ ಅಂತ ಅನ್ಸುತ್ತೆ. ಹಂಗಂತ ಹೇಳಿದ ತಕ್ಷಣ ಅವನಿಗೆ ಕೋಪ ಬಂದ್ಬಿಡುತ್ತೆ. ಆಮೇಲೆ ಈ ಪೋಟಿಗೆ ಅವನು ಒಪ್ಕೋತಾನೆ. ಆಯ್ತು, ನಾನು 3 ಎಣಿಸೋದ್ರಲ್ಲಿ ರೇಸ್ ಶುರುವಾಗುತ್ತೆ. 1 2 3. 3 ಎಣಿಸಿದ ತಕ್ಷಣ ವೇಗವಾಗಿ ನಡೆಯೋ ತರ ನಾಟಕ ಮಾಡ್ತಾಳೆ ಚಮೇಲಿ. ಆಮೇಲೆ ನಡಿತಾ ನಡಿತಾ ಅವಳು ಕೆಳಗಡೆ ಬಿದ್ಬಿಡ್ತಾಳೆ. ಅದನ್ನ ನೋಡಿದ ಹದ್ದು ಈಗಂತ ಅನ್ಕೊಳುತ್ತೆ, ನನ್ ಜೊತೆ ರೇಸ್ ಮಾಡ್ತೀಯಾ ಎಲ್ಲ ಮೇಕೆ? ಆ ಗಿಡಮೂಲಿಕೆಗಳು ಇರುವ ಜಾಗಕ್ಕೆ ಆ ಹದ್ದು ಬೇಗ ಹೋಗ್ಬಿಡುತ್ತೆ. ಆಮೇಲೆ ಗಿಡಮೂಲಿಕೆಗಳನ್ನು ಅಲ್ಲಿಂದ ಕಿತ್ಕೊಂಡು ಅದು ರಿಟರ್ನ್ ಬಂದ್ಬಿಡುತ್ತೆ. ತಗೋ ಮೇಕೆ, ನಿನ್ನ ಗಿಡಮೂಲಿಕೆ. ಈಗ ನಾನು ರೇಸಲ್ಲಿ ಗೆದ್ಬಿಟ್ನಲ್ಲ. ಆದ್ರೆ ನೀನಿನ್ನೂ ಈ ಪೋಟಿಯಲ್ಲಿ ಗೆದ್ದಿಲ್ಲ. ಯಾಕೆ? ನಾನ್ ಹೇಳಿದ ಗಿಡಮೂಲಿಕೆಗಳು ಕೆಂಪಾಗಿರುತ್ತೆ, ನೀನು ಅದನ್ನ ತರಬೇಕು. ಇದು ಗಿಡಮೂಲಿಕೆ ಅಲ್ಲ. ಹಾಗಾದ್ರೆ ಈಗ ನಾನು ಕೆಂಪು ಗಿಡಮೂಲಿಕೆ ತರ್ತೀನಿ. ನಿಜವಾದ ಗಿಡಮೂಲಿಕೆಗಳನ್ನು ಅಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡುತ್ತೆ ಹದ್ದು ಹಾರ್ಕೊಂಡು. ಹೋಗಿದ ತಕ್ಷಣ ಚಮೇಲಿ ಆ ನಿಜವಾದ ಗಿಡಮೂಲಿಕೆಗಳನ್ನು ಎತ್ಕೊಂಡು ಬಂದ್ಬಿಡುತ್ತೆ. ಅದೋದ ನಂತರ ಸ್ವಲ್ಪತ್ತಲ್ಲೇ ಕೆಂಪು ಗಿಡಮೂಲಿಕೆಗಳನ್ನು ಅಲ್ಲಿಗೆ ತರತ್ತೆ ಹದ್ದು. ಏ ಮೇಕೆ, ಎಲ್ಲೋದೆ? ಅನ್ಸುತ್ತೆ ಅದು ನನ್ನ ಮೂರ್ಖ ಮಾಡಿ ಓಡೋಯ್ತು ಅಂತ. ನಾನನ್ನ ಬಿಡೋದೇ ಇಲ್ಲ. ಹೆಂಗೋ ಕಷ್ಟಪಟ್ಕೊಂಡು ಆ ಗಿಡಮೂಲಿಕೆಗಳನ್ನು ಎತ್ಕೊಂಡು ಕರಡಿ ಹತ್ರ ಹೋಗ್ಬಿಡುತ್ತೆ. ಕರಡಿ ಅದರ ಸಹಾಯದಿಂದ ಗಿಡಮೂಲಿಕೆಗಳನ್ನು ತಯಾರು ಮಾಡ್ತಾನೆ. ತಗೋ ಚಮೇಲಿ, 10 ದಿನದ ಔಷಧಿ. ಸರಿ, ಆದ್ರೆ 10 ದಿನದವರೆಗೂ ಔಷಧ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. 10 ದಿನದವರೆಗೂ ದಿನ ಚಮೇಲಿ ಅವ್ರ ಗಂಡನಿಗೆ ಔಷಧಿ ಕೊಡ್ತಿರ್ತಾಳೆ. ಚಮೇಲಿ, ಈ ಔಷಧಿ ಮುಗೀತು, ಈಗ ಏನ್ ಮಾಡೋದು? ಸರಿ ಆಯ್ತು ರೀ, ಗಿಡಮೂಲಿಕೆ ತರಕ್ಕೆ ಹೋಗ್ಬೇಕು ಹಂಗಂತ ಹೇಳಿ ಚಮೇಲಿ ಧೈರ್ಯವಾಗಿ ಮತ್ತೆ ಅಲ್ಲಿಗೆ ಹೋಗ್ತಾಳೆ. ಆದ್ರೆ ಅಲ್ಲೋಗ್ ನೋಡ್ತಾಳೆ, ಅಲ್ಲಿ ಯಾವ ಜಂತುವೂ ಇರೋದಿಲ್ಲ. ಅಯ್ಯೋ ಯಪ್ಪ ದೇವ್ರೆ, ಇಲ್ಲಿ ಯಾರೂ ಇಲ್ಲ, ಅವ್ರು ಎಲ್ಲಾರು ಎಲ್ಗೋ ಹೋಗಿದ್ದಾರೆ ಅಂತ ಅನ್ಸತ್ತೆ. ಅವರು ಬರಕ್ಕಿಂತ ಮುಂಚೆ ಗಿಡಮೂಲಿಕೆ ನಾನ್ ಎತ್ಕೋಬೇಕು ಹಂಗಂತ ಅನ್ಕೊಂಡು ಅದು ಬೇಗ ಗಿಡಮೂಲಿಕೆಗಳನ್ನ ಎಲ್ಲಾ ಕಿತ್ಕೋತಾ ಇರತ್ತೆ. ಯಾರಾದ್ರೂ ಬರೋದಕ್ಕಿಂತ ಮುಂಚೆನೆ ನಾನು ಇಲ್ಲಿಂದ ಹೋಗ್ಬಿಡ್ಬೇಕು. ನಾನಿಲ್ಲಿರ್ಬೇಕಾದ್ರೆ ನೀನ್ ಇಲ್ಲಿಂದ ಓಡೋಕಾಗೋದಿಲ್ಲ. ಅವ್ರ ಮುಂದೆ ಶೇರಿರೋದನ್ನ ನೋಡಿ ಅದು ತುಂಬಾ ಭಯ ಪಡುತ್ತೆ. ಅಯ್ಯೋ ದೇವ್ರೆ, ಈಗ ನಾನು ಏನ್ ಮಾಡ್ಲಿ? ಬೇಕೆ, ಬಹಳ ದಿನದಿಂದ ನಾನು ಹಸಿವ್ಕೊಂಡಿದ್ದೀನಿ. ಇವತ್ ನಿನ್ನ ಕೊಂದು ನನ್ನ ಹಸಿವು ನೀಗಿಸ್ಕೊಂತೀನಿ. ಮತ್ತೊಮ್ಮೆ ಅದರ ಮುಂದೆ ಸಾವಿರೋದನ್ನ ನೋಡಿ ಮತ್ತೆ ಏನಾದ್ರೂ ಚಲಾಕಿಯಾಗಿ ಮಾಡ್ಬೇಕು ಅಂತ ಯೋಚನೆ ಮಾಡತ್ತೆ. ಶೇರಣ್ಣ, ನಿನ್ನ ಹತ್ರದಿಂದ ತಪ್ಸ್ಕೊಳಕ್ ಆಗಲ್ಲ ಅಂತ ಗೊತ್ತು. ಹೇಗೋ ನೀನ್ ನನ್ನ ತಿನ್ಬಿಡ್ತೀಯ ಅಲ್ವಾ? ಹೇಳು, ಏನ್ ಕೇಳ್ಬೇಕು? ಮಹಾರಾಜ, ನಿಮ್ಗ್ ಗೊತ್ತೇ ಇರತ್ತಲ್ವಾ, ಸಾಯಕ್ಕಿಂತ ಮುಂಚೆ ಆಸೆಯನ್ನು ಪೂರೈಕೆ ಮಾಡ್ಬೇಕಂತ. ನನಗ್ ಗೊತ್ತು. ನನ್ನ ಕೋರಿಕೆಯನ್ನು ನೀವು ಪೂರೈಕೆ ಮಾಡ್ತೀರಾ? ಹೇಳು, ನಿನ್ನ ಅಂತಿಮ ಆಸೆ ಏನು? ನಮ್ಮ ಕಾಡಲ್ಲಿ ತುಂಬಾ ಜಂತುಗಳಿಗೆ ಮೈ ಹುಷಾರಿಲ್ಲ. ಅವ್ರಿಗೆ ಈ ಗಿಡಮೂಲಿಕೆಗಳನ್ನು ಕೊಡ್ಬೇಕು. ಇದ್ರಿಂದ ತಯಾರು ಮಾಡಿದ ಔಷಧಿ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಅವರೆಲ್ಲ ತೀರ್ಕೊಂಡ್ಬಿಡ್ತಾರೆ. ದಯವಿಟ್ಟು ನನ್ನನ್ನ ಅಲ್ಲಿಗೆ ಹೋಗಕ್ಕೆ ಬಿಡಿ, ನಾನು ಮತ್ತೆ ತಿರುಗಿ ಬರ್ತೀನಿ. ಇವನ ಜಾಗದಲ್ಲಿ ಸಾಕಷ್ಟು ಪ್ರಾಣಿಗಳಿದೆ. ಒಂದ್ ವೇಳೆ ಈ ಗಿಡಮೂಲಿಕೆ ಕೊಟ್ಮೇಲೆ ನಾನು ಅಲ್ಲೂ ತಲುಪಿದ್ರೆ ನನಗೆ ಸಾಕಷ್ಟು ಪ್ರಾಣಿ ತಿನ್ನೋಕೆ ಸಿಗುತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಾ ಮಹಾರಾಜ?
ನನಗೆ ನಿನ್ನ ಬೇಡಿಕೆ ಒಪ್ಪಿಗೆ ಇದೆ. ನಡಿ, ಎಲ್ಲಿದೆ ನಿನ್ನ ಇಲಾಖೆ? ಆದ್ರೆ ಚಮೇಲಿ ಬೇಕಂತಾನೆ ತೋಳಗಳು ಇರುವ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಯ್ಯ, ಅಲ್ಲಿ ನೋಡಿ ಕಾಣಿಸಿದೆ ಅಲ್ವಾ ಗುಹೆ? ಅಲ್ಲೇ ನನ್ನ ಸ್ನೇಹಿತರಿದ್ದಾರೆ. ನಾನು ಅಲ್ಲಿಗೆ ಹೋಗಿ ಗಿಡಮೂಲಿಕೆಗಳನ್ನು ಕೊಟ್ಬಿಟ್ಟು ತಿರುಗಿ ಬರ್ತೀನಿ. ಸರಿ, ಆದ್ರೆ ಜಲ್ದಿ ಬರ್ಬೇಕು. ತುಂಬಾ ಧೈರ್ಯವಾಗಿ ಚಮೇಲಿ ಒಳಗಡೆ ಹೋಗ್ತಾಳೆ. ಅಲ್ಲಿ ತುಂಬಾ ತೋಳಗಳು ನಿಂತ್ಕೊಂಡಿರ್ತವೆ. ಚಮೇಲಿ ಬರೋದನ್ನ ನೋಡಿ ತೋಳಗಳು ಭಯ ಪಡ್ತವೆ. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಎಲ್ಲರೂ ನಮ್ಮಿಂದ ದೂರ ಹೋಗ್ತಾರೆ, ಮತ್ತೆ ನೀನು ನಮ್ಮ ಹತ್ರ ಬರ್ತಿದೀಯ. ಯಾಕೆ ನಿನಗೆ ನಿನ್ನ ಪ್ರಾಣದ ಮೇಲೆ ಆಸೆ ಇಲ್ವಾ? ಸಾವು ಅದ್ರ ಮುಂದೆ ಇರೋದನ್ನ ನೋಡಿ ಮತ್ತೆ ಅದು ಚಲಾಕಿಯಾಗಿ ಯೋಚನೆ ಮಾಡುತ್ತೆ. ನೋಡ್ರಿ ಮಹಾರಾಜ, ನನ್ನ ಪ್ರಾಣಕ್ಕಿಂತ ನಿಮ್ಮ ಪ್ರಾಣನೇ ನನಗೆ ತುಂಬಾ ಮುಖ್ಯ. ಅದಕ್ಕೆ ನಿಮ್ಗೋಸ್ಕರ ನಾನು ಇಲ್ಲಿಗೆ ಬಂದೆ. ನನಗೇನು ಅರ್ಥ ಆಗಿಲ್ಲ. ಆ ಶೇರ್ ಖಾನ್ ನಿಮ್ಮನ್ನ ಹೆಂಗಾದ್ರೂ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ. ಅವನ ಆಚೆನೆ ನಿಂತ್ಕೊಂಡಿದ್ದಾನೆ. ಏನು? ಅವನಿಗೆ ಎಷ್ಟು ಧೈರ್ಯ ಇದ್ರೆ ಅವನು ನಮ್ಮ ಇಲಾಖೆಗೆ ಬರ್ತಾನೆ? ನಿಮ್ಮನ್ನ ಅವನು ಯಾವಾಗ್ಲೂ ಶಕ್ತಿಶಾಲಿ ಅಂತ ಅನ್ಕೊಳ್ಳೋದೇ ಇಲ್ಲ ಗೊತ್ತಾ? ನೀವೊಂದು ಮೇಕೆ ಅಂತಾನೆ ಅನ್ಕೋತಾನ ಅವನು. ಏನು? ನಿಮ್ಗೊಂದ್ ವೇಳೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವೇ ಒಂದ್ಸಲಿ ಆಚೆ ಬಂದು ನೋಡಿ. ಆಯ್ತು, ನೀನ್ ಇಲ್ಲೇ ಇರು, ನಾನು ಈಗ್ಲೇ ಹೋಗಿ ಅವನ್ನ ಕೇಳ್ಕೊಂಬರ್ತೀನಿ. ತೋಳಗಳು ಶೇರ್ ಸಿಂಗ್ ಹತ್ರ ಹೋಗ್ತವೆ. ಶೇರ್ ಸಿಂಗ್, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ನಾನಿಲ್ಲಿ ಒಂದು ಮೇಕೆನ ಹೊಡೆದು ತಿನ್ನಕ್ ಬಂದಿದ್ದೀನಿ. ನಿನಗ್ ಗೊತ್ತಾ ಈ ಇಲಾಖೆ ಯಾರ್ದಂತ? ಹಾ ಗೊತ್ತು, ಈ ಇಲಾಖೆ ಸಾಕಷ್ಟು ಮೇಕೆಗಳದು. ಅದು ಕೇಳಿಸ್ಕೊಂಡಿದ ತಕ್ಷಣ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಇವ್ ನಮ್ಮನ್ನ ಮೇಕೆ ಅಂತ ಇದ್ದಾನೆ, ಇವನಿಗೆ ತೋರ್ಸೋಣ ನಾವ್ ಯಾರು ಅಂತ. ತೋಳಗಳು ಎಲ್ಲ ಸೇರಿ ಆ ಶೇರ್ನ ಅಟ್ಯಾಕ್ ಮಾಡ್ತಾರೆ. ತಕ್ಷಣ ಅವನು ಪಾಪ ಅಲ್ಲೇ ಕುಸಿದು ಬಿದ್ದೋಗ್ಬಿಡ್ತಾನೆ. ಆಮೇಲೆ ಔಷಧಿಗಳನ್ನು ಎತ್ಕೊಂಡು ಅವಳು ಮತ್ತೆ ಕರಡಿಯ ಬಳಿ ಹೋಗ್ತಾಳೆ. ಮತ್ತೆ ಮೂಲಿಕೆಗಳನ್ನು ಕೊಡ್ತಾಳೆ. ಮೂಲಿಕೆಗಳು ತಗೊಳ್ಳೇನ, ಬೇಗ ಔಷಧಿ ತಯಾರು ಮಾಡಿ. ಈಗ ಈ ಗಿಡಮೂಲಿಕೆ ತರುವಂತ ಯಾವುದೇ ಅವಶ್ಯಕತೆ ಇಲ್ಲ ಚಮೇಲಿ. ಯಾಕಣ್ಣ, ಯಾಕಂಗ್ ಹೇಳ್ತಿದ್ದೀರಾ? ಏನಾಯ್ತು? ನಿನ್ನ ಬೋಲುಗೆ ಏನೂ ಆಗಿಲ್ಲ. ಆದ್ರೆ ಯಾಕೆ ನೀವಿನ್ಮೇಲೆ ಔಷಧಿ ಮಾಡ್ಬೇಕಾಗಿರುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ? ಯಾಕಂದ್ರೆ ಅವನು ಈಗ ಸರಿ ಹೋಗಿದ್ದಾನೆ. ಈಗ ಅವನಿಗೆ ಔಷಧಿಯ ಅವಶ್ಯಕತೆ ಇಲ್ಲ. ಅದು ಕೇಳಿಸ್ಕೊಂಡು ಚಮೇಲಿ ತುಂಬಾ ಸಂತೋಷ ಪಡ್ತಾಳೆ. ಚಮೇಲಿ ಕಣ್ಗಳಲ್ಲಿ ಆನಂದ ಬಾಷ್ಪ ತುಂಬೋಗಿರತ್ತೆ. ಅಣ್ಣ, ನಿಮಗ್ ಗೊತ್ತಾ ಈ ಗಿಡಮೂಲಿಕೆಗಳನ್ನು ತರಕ್ಕೆ ನಾನು ಎಷ್ಟು ಕಷ್ಟ ಪಡ್ತಿದ್ದೆ ಅಂತ? ನನಗೆ ಗೊತ್ತು ಚಮೇಲಿ, ನೀನು ನಿನ್ನ ಪ್ರಾಣವನ್ನೇ ಒತ್ತೆ ಇಟ್ಟಿರ್ತೀಯ. ಮತ್ತೆ ಇವಳ ಬುದ್ಧಿವಂತಿಕೆನ ಎಲ್ಲರಿಗಿಂತ ಜಾಸ್ತಿ ನನಗ್ ಗೊತ್ತಿದೆ. ಇವಳು ಇವಳ ಶಕ್ತಿಗಿಂತ ಹೆಚ್ಚು ಧೈರ್ಯ ಮತ್ತೆ ಬುದ್ಧಿವಂತಿಕೆನ ಉಪಯೋಗಿಸ್ತಾಳೆ. ಹಾಗಾಗಿ ನಾವು ಇವಳನ್ನ ಬುದ್ಧಿವಂತ ಚಮೇಲಿ ಅಂತ ಕರಿತೀವಿ. ನನಗೆ ನಿನ್ನ ಬುದ್ಧಿವಂತಿಕೆ ಮೇಲೆ ಹೆಮ್ಮೆ ಇದೆ ಚಮೇಲಿ. ಚಮೇಲಿ ಎಷ್ಟು ಚೆನ್ನಾಗ್ ಬುದ್ಧಿವಂತಿಕೆಯಿಂದ ಈ ಕೆಲಸ ಮಾಡಿದಾಳ ಅಂತ ಗೊತ್ತಾಗಿದ ತಕ್ಷಣ ಎಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ. ಅವಳ ತುಂಬಾನೇ ಹೊಗಳ್ದ ಅವರು ಆ ಕಾಡಿಗೆ ಅವರು ಮಂತ್ರಿಯಾಗಿ ನೇಮಿಸ್ತಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.